ನೋಡಿ, ಇತ್ತೀಚೆಗೆ ನಾನು ನೋಡ್ತಾ ಇರೋದು ಒಂದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಆ ಕಂಪನಿಗೆ ಸಪೋಸ್ ಡಿಪ್ಲೊಮೊ ಆಗಿರ್ಬೋದು, ಇಲ್ಲ ITI ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾರೆಲ್ಲ ಮುಗಿಸಿರ್ತಾರೋ ಅಂತ ಹುಡುಗರು ನಮ್ಮ ಆಫೀಸ್ಗೆ ಬರ್ತಾರೆ, ಇಂಟರ್ವ್ಯೂಗೆ ಬರ್ತಾರೆ. ನಾವು ಅದರಲ್ಲಿ ಕೇಳೋದು ಒಂದೇ ಒಂದು, ಸುಮ್ಮನೆ ಬೇಸಿಕ್ ಒಂದು ಫಾರ್ಮುಲಾಸು ಮತ್ತೆ ಬೇಸಿಕ್ ನಾಲೆಜು ಇದೆಲ್ಲ ನಾವು ಕೇಳಿದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಅಂದ್ರೆ ಅವರು ಓದಿರೋದು ಪಾಠದಲ್ಲಿ, ನನ್ನ ತಿಳಿದ ಮಟ್ಟಿಗೆ ನಾನು ಎಷ್ಟೋ ಜನನ್ನ ಮೀಟ್ ಮಾಡಿದ್ದೀನಿ, ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ಅವ್ರು ಹೇಳೋದೆಲ್ಲ ಒಂದೇ ಒಂದು, ನಮ್ಮ ಸ್ಕೂಲಲ್ಲಿ ಅಂದ್ರೆ ನಮ್ಮ ಕಾಲೇಜಿಗೆ ನಾನು ಹೋಗ್ತೀನಿ ಮತ್ತೆ ಮನೆಗೆ ಹೋಗ್ತೀನಿ. ನಮ್ಮ ಕಾಲೇಜಲ್ಲಿ ಮೇಸ್ಟ್ರುಗಳು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ. ದಯವಿಟ್ಟು ನಾನು ಮೇಸ್ಟ್ರುಗಳಿಗೆ ಹೇಳೋದು ಒಂದೇ ಒಂದು, ITI ಆಗಿರ್ಬೋದು ಇಲ್ಲ ಡಿಪ್ಲೊಮೊ ಆಗಿರ್ಬೋದು, ಅದರಲ್ಲಿ ಓದೋ ಮಕ್ಕಳಿಗೆ ಎಷ್ಟು ಈ ತರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆಯೋ, ಬೇಸಿಕ್ ಇಂದ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಏನ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ತಿದಾರೋ ಅದನ್ನೆಲ್ಲ ಸ್ವಲ್ಪ ದಯವಿಟ್ಟು ನಿಮ್ಮ ಸ್ಟೂಡೆಂಟ್ಸಿಗೆ ತಿಳಿಸಿ, ಚೆನ್ನಾಗಿ ಹೇಳ್ಕೊಡಿ. ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅವರಿಗೆ ನಾಲೆಜ್ನ ತುಂಬಕ್ಕಾಗತ್ತೋ ಅಷ್ಟು ನಾಲೆಜ್ ತುಂಬ್ರಿ. ಸೊ ನಿಮ್ಮ ಒಂದು ಹೆಸರು ಅವರು ಸದಾ ಅವರು ಸಾಯೋ ತನಕ ಅದು ಋಣವಾಗಿರ್ತಾರೆ. ಈ ತರ ಒಂದು ಸುಮ್ಮನೆ ನಾವು ಬಂದಿವಿ, ಏನಪ್ಪ ಮಾಸ್ಟರ್ ಕೆಲ್ಸಕ್ಕೆ ಬಂದ್ಬಿಟ್ಟಿದೀವಿ, ಇನ್ಮೇಲೆ ಏನು ಬೇಕಾಗಿಲ್ಲ ನನಗೆ, ಆರಾಮಾಗಿ ಬಂದ್ಬಿಟ್ಟು ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ಬಿಡೋಣ. ಸೊ ಆ ತರ ಒಂದು ಮನೋಭಾವನೆ ಇಟ್ಕೋಬೇಡಿ. ದಯವಿಟ್ಟು ಒಳ್ಳೆ ಪಾಠವನ್ನ ಮಾಡಿ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿ. ನೋಡಿ, ಇವಾಗ LKG UKG ಅಂತ ಹೇಳ್ತೀವಿ, ಆ ಮಕ್ಕಳಿಗೆ ಆ ಟೀಚರ್ಸ್ ಎಷ್ಟು ಒಂದು ಚೆನ್ನಾಗಿ ಕಳಿಸ್ಕೊಡ್ತಾರೆ. ಅದೇ ತರ ಒಂದು ಟೆಕ್ನಾಲಜಿ, ಅದೇ ತರ ಒಂದು ಎಜುಕೇಶನ್ ನ ಈ ITI ಮತ್ತೆ ಡಿಪ್ಲೊಮೊ ಏನು ಟೆಕ್ನಿಕಲ್ ಎಜುಕೇಶನ್ ಇದೆಯಲ್ಲ, ಯಾಕೆ ಅದನ್ನ ನೀವು ಕೊಡಲ್ಲ? ಆ ತರ ಒಂದು ಅಲ್ಲಿ ಅವರು ಅದು ಕೊಡ್ತಾರೆ, ಇಲ್ಲಿ ಅದೇ ತರ ಫೀಸ್ ನೀವು ಕಲೆಕ್ಟ್ ಮಾಡ್ಕೊಳ್ತೀರಾ, ಇಲ್ಲಿ ಮಾತ್ರ ಯಾಕೆ ಮಾಡಕ್ಕಾಗಲ್ಲ? ಸೊ ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ಇನ್ ಮುಂದೆ ಆದ್ರೂ ಒಳ್ಳೆ ಎಜುಕೇಶನ್ ನ ಕೊಡಿ. ನಿಮ್ ಕಾಲೇಜಿಂದ ಓದ್ಬಿಟ್ಟು ಆಚೆ ಬಂದ್ರೆ ಒಂದು ಒಳ್ಳೆ ಹೆಸರು ನಿಮ್ಮ ಕಾಲೇಜಿಗಿರುತ್ತೆ, ಮತ್ತೆ ಯಾರು ಪಾಠ ಮಾಡಿದಾರೋ ಅವ್ರ ಹೆಸರು ಕೂಡ ಮಕ್ಕಳು ಹೇಳಕ್ಕೆ ಇಷ್ಟಪಡ್ತಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್.